ರಾಜ್ಯ ರಾಜಕಾರಣದಲ್ಲಿ ಸೈಟ್ ಫೈಟ್ ಜೋರಾಗಿದೆ. ಇದೇ ವಿಚಾರ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟವನ್ನು ತಂದೊಡ್ಡುತ್ತಾ ಅನ್ನುವಂತಹ ಪ್ರಶ್ನೆ. ರಾಜ್ಯಪಾಲರ ನೋಟಿಸ್ ವಿರುದ್ಧ ಕ್ಯಾಬಿನೆಟ್ ನಿರ್ಧಾರ. ಶೋಕಾಸ್ ನೋಟಿಸ್ನಲ್ಲಿ ಎತ್ತಿರುವಂತಹ ಪ್ರಶ್ನೆಗಳನ್ನು ವಿರೋಧಿಸಿ ಇವತ್ತು ಸಚಿವ ಸಂಪುಟದಲ್ಲಿ ನಿರ್ಣಯ. ನೋಟಿಸ್ನಲ್ಲಿ ಬಳಸಿದಂತಹ ಪದ ಮತ್ತು ಒಕ್ಕಣಿಕೆಗೆ ಆಕ್ಷೇಪ ವ್ಯಕ್ತಪಡಿಸಲಾಗಿದೆ. ಪದ ಮತ್ತು ಒಕ್ಕಣಿಕೆಯ ಸಹಿತ ನೋಟಿಸ್ ವಾಪಸ್ ಪಡೆಯಲಿಕ್ಕೆ ಸಂಪುಟ ನಿರ್ಧಾರವನ್ನು ಮಾಡಿದೆ. ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಸಂಪುಟ ಸಭೆಯಲ್ಲಿ ನಿರ್ಣಯವಾಗಿರುವಂತಹದ್ದು. ರಾಜ್ಯಪಾಲರ ನೋಟಿಸ್ ವಿರುದ್ಧ ಕ್ಯಾಬಿನೆಟ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗ ರಾಜ್ಯಪಾಲರ ನಡೆ ಏನಾಗಿರುತ್ತೆ, ಅದು $1 ಮಿಲಿಯನ್ ಪ್ರಶ್ನೆಗೆ, ಕುತೂಹಲಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದು. 2010ರಲ್ಲೂ ಕೂಡ ಇದೇ ರೀತಿಯ ಘಟನೆಯೊಂದು ನಡೆದಿತ್ತು. ಅಂದಿನ ಸಿಎಂ BS ಯಡಿಯೂರಪ್ಪ ವಿರುದ್ಧ ಡಿನೋಟಿಫಿಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಕಾಸ್ ನೋಟಿಸ್ ಅನ್ನು ಹೊರಡಿಸಲಾಗಿತ್ತು. ಅವತ್ತು ಸಚಿವ ಸಂಪುಟ ಕೂಡ ಇದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಬಟ್ ಅಂದಿನ ರಾಜ್ಯಪಾಲರಾದಂತಹ ಭಾರದ್ವಾಜ್ ಅವರು ಮುಂದಿನ ನಡೆ ಏನಿದೆ ಅದನ್ನು ಸ್ಪಷ್ಟವಾಗಿ ತಿಳಿಸಿದ್ರು. ಈಗ ಗೆಹ್ಲೋಟ್ ಅವರ ನಡೆ, ಗೆಹ್ಲೋಟ್ ಅವರ ನಿರ್ಧಾರ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಈಗ ಸಿಎಂ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಕ್ಕೆ, ಕೊಟ್ಟಿರುವಂತಹ ನೋಟಿಸ್ ವಿಚಾರಕ್ಕೆ ಅನ್ನೋದು ತೀವ್ರ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಸಿಎಂ ವಿರುದ್ಧ ತನಿಖೆ ಆಗುತ್ತಾ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮನೆ ಮಾಡ್ತಾ ಇರುವಂತಹದ್ದು. ರಾಜ್ಯಪಾಲರು ಕೊಟ್ಟಿರುವಂತಹ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ಆಯಿತು. ಆ ಸಭೆಯಲ್ಲಿ ಒಕ್ಕೊರಲ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ನೋಟಿಸ್ ಅನ್ನ ವಾಪಸ್ ತೆಗೆದುಕೊಳ್ಳುವಂತೆ ಒತ್ತಡವನ್ನು ಹೇರಬೇಕು. ಜೊತೆಗೆ ಅದರಲ್ಲಿ ಬಳಸಿರುವಂತಹ ಒಂದಿಷ್ಟು ಪದಗಳು ಮತ್ತು ಒಕ್ಕಣಿಕೆಗೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಲಾಗಿತ್ತು. ಇವತ್ತಿನ ಆ ಸಚಿವ ಸಂಪುಟ ಸಭೆಗೆ ಸಿಎಂ ಸಿದ್ದರಾಮಯ್ಯನವರು ಗೈರಾಗಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಈಗ ಸೈಟ್ನ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಳ್ಕೊಂಡಿದ್ದಾರೆ. ಸಚಿವ ಸಂಪುಟದಿಂದ ಈಗಾಗಲೇ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಈಗ ರಾಜ್ಯಪಾಲರ ನಡೆ ಏನಾಗಿರಬಹುದು ಅಂತ ಪ್ರೇಮ್, ಎಲ್ಲೋ ಒಂದ್ ಕಡೆ ಸಚಿವ ಸಂಪುಟದ ನಿರ್ಣಯವನ್ನ ಒಪ್ಪಬೇಕು ಒಪ್ಪಬಾರದು ಅನ್ನೋ ನಿಯಮ ಏನಿಲ್ಲ, ಅದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಈಗೇನು ಸಿದ್ದರಾಮಯ್ಯ ಸರ್ಕಾರಕ್ಕೆ, ಅವರ ಕ್ಯಾಬಿನೆಟ್ಗೆ ನಿರ್ಣಯವನ್ನು ತೆಗೆದುಕೊಂಡು ರಾಜ್ಯಪಾಲರಿಗೆ ಕಳಿಸುವಂತ ರೈಟ್ಸ್ ಏನಿದೆಯೋ ಅದೇ ರೀತಿ ಅದನ್ನ ರಿಜೆಕ್ಟ್ ಮಾಡೋದು ಅಥವಾ ಅಕ್ಸೆಪ್ಟ್ ಮಾಡುವಂತ ವಿವೇಚನೆಗೆ ಬಿಟ್ಟದಂಥದ್ದು ಕೂಡ ರಾಜ್ಯಪಾಲರಿಗಿದೆ. ಆ ಕಾರಣಕ್ಕೋಸ್ಕರ ರಾಜ್ಯಪಾಲರ ನಡೆ ಸಾಕಷ್ಟು ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸಿದೆ. ಯಾಕೆಂದ್ರೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ನೋಟಿಸ್ ಅನ್ನೇ ಚಾಲೆಂಜ್ ಮಾಡಿ ಅದರ ವಿರುದ್ಧ ನಿರ್ಣಯ ತೆಗೆದುಕೊಂಡಿರ್ತಕ್ಕಂಥ ವಿಚಾರಗಳೇನಿದೆ ಅದು ಸಹಜವಾಗಿ ರಾಜ್ಯಪಾಲರನ್ನು ಕೂಡ ಕೆರಳಿಸಬಹುದು. ಹಾಗಾಗಿ ರಾಜ್ಯ ಸರ್ಕಾರ ಮತ್ತೆ ರಾಜಭವನದ ನಡುವಿನ ಸಂಘರ್ಷ ಇನ್ನಷ್ಟು ತಾರಕಕ್ಕೆ ಇರುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯನವರ ಗೈರು ಹಾಜರಿಯಲ್ಲಿ ಆ ಒಂದು ಸಚಿವ ಸಂಪುಟ ತೆಗೆದುಕೊಂಡಂತ ತೀರ್ಮಾನಗಳು ಮತ್ತೆ ಆ ನಿರ್ಣಯದ ಪೂರ್ಣ ಅಂಶಗಳು ಇನ್ನಷ್ಟೇ ಹೊರಬರಬೇಕಾಗಿದೆ. ಯಾಕೆಂದ್ರೆ ಪ್ರಮುಖವಾಗಿ ರಾಜ್ಯಪಾಲರ ನೋಟಿಸ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು, ಜೊತೆಗೆ ಆ ಪದ ಬಳಕೆ ಮತ್ತೆ ಒಕ್ಕಣಿಕೆ ಏನಿತ್ತು ಅದರ ಬಗ್ಗೆಯೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿ ಈ ನೋಟಿಸ್ ಅನ್ನು ವಾಪಸ್ ಪಡಿಬೇಕು, ಈ ನೋಟಿಸ್ ಕೊಟ್ಟಿರೋದು ಸರಿ ಇಲ್ಲ ಅನ್ನೋ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಆ ನಿರ್ಣಯದ ಸುದೀರ್ಘವಾಗಿದೆ ಆ ನಿರ್ಣಯ. ಹಾಗೆ ಯಾಕೆಂದ್ರೆ ಒಂದು ಸಾಲಿನ ನಿರ್ಣಯವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟಕ್ಕೆ ಅಡೆತಡೆ ಆಗ್ಬಹುದು ಅನ್ನೋ ದೃಷ್ಟಿಯಿಂದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಆ ಒಂದು ನಿರ್ಣಯವನ್ನು ಕೂಡ ಈಗಾಗಲೇ ರೆಡಿ ಮಾಡಿದ್ದಾರೆ. ಹಾಗಾಗಿ ಆ ನಿರ್ಣಯವೂ ಕೂಡ ಒಂದು ಕ್ಯಾಬಿನೆಟ್ನ ಮುಗಿದ ಬಳಿಕವೂ ಕೂಡ ಸಚಿವರುಗಳು ಮತ್ತೊಮ್ಮೆ ಪರಾಮರ್ಶೆ ಮಾಡ್ತಾ ಇದ್ದಾರೆ, ಮತ್ತೆ ಆ ಕಾಪಿ ಕೂಡ ರೆಡಿ ಆಗ್ತಾ ಇದೆ. ಹಾಗಾಗಿ ಎಷ್ಟು ಅಂಶಗಳ ನಿರ್ಣಯವನ್ನ ಮತ್ತೆ ಏನೆಲ್ಲ ಕಾನೂನು ಅಂಶಗಳನ್ನ ಅಡಕ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಅದರ ಆಧಾರದ ಮೇಲೆ ರಾಜ್ಯಪಾಲರು ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳೋರಿದ್ದಾರೆ. ಹಾಗಾಗಿ ಅಷ್ಟು ಸುಲಭಕ್ಕೆ ರಾಜ್ಯಪಾಲರು ಇವರ ನಿರ್ಣಯವನ್ನ ಒಪ್ಪಿಕೊಂಡು ಎಲ್ಲ ಒಂದ್ ಕಡೆ ನೋಟಿಸ್ ಅನ್ನು ವಾಪಸ್ ಪಡೆಯುವಂತಹ ಸ್ಥಿತಿಯಲ್ಲೂ ಕೂಡ ಇಲ್ಲ. ಅದು ಕೂಡ ಒಂದ್ ರೀತಿಯಲ್ಲಿ ಪ್ರತಿಷ್ಠೆಯ ಪ್ರಶ್ನೆ ಆಗುತ್ತೆ. ರಾಜಕಾರಣದ ಭಾಗ ಒಂದ್ ಕಡೆ ಆದ್ರೆ ಕಾನೂನಿನ ಹೋರಾಟದ ಭಾಗ ಇನ್ನೊಂದ್ ಕಡೆ ಆಗುತ್ತೆ. ಈ ನಿಟ್ಟಿನಲ್ಲಿ ರಾಜಭವನ ವರ್ಸಸ್ ಸರ್ಕಾರ ನಡುವೆ ಸಂಘರ್ಷ ದೊಡ್ಡ ಮಟ್ಟಕ್ಕೆ ತಾರಕಕ್ಕೆ ಇರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವ್ರು ಕೊಟ್ಟಿರ್ತಕ್ಕಂಥ ನಿರ್ಣಯ ಏನಿದೆ ಅದನ್ನ ರಿಜೆಕ್ಟ್ ಮಾಡಿ ಆ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ರಾಜ್ಯಪಾಲರ ನಡೆ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ಹಿಂದೆ ಯಡಿಯೂರಪ್ಪನವರ ಕೇಸ್ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರ ಅನುಪಸ್ಥಿತಿಯಲ್ಲೇ ಆಗ ಕ್ಯಾಬಿನೆಟ್ ನಡೆದಿತ್ತು, ಕ್ಯಾಬಿನೆಟ್ ನಿರ್ಣಯವನ್ನು ಕೂಡ ತೆಗೆದುಕೊಂಡಿತ್ತು. ಆಗ ಒಂದು ಸಚಿವರಾಗಿರ್ತಕ್ಕಂಥ BV ಆಚಾರ್ಯ ಅವರು ಇದೇ ರೀತಿಯ ಪ್ರೆಸ್ ಮೀಟ್ ಮಾಡಿ ಆ ಒಂದು ನಿರ್ಣಯವನ್ನು ಕೂಡ ಓದಿದ್ರು. ಆದ್ರೆ ಅಂದಿನ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರು ಅದನ್ನ ರಿಜೆಕ್ಟ್ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ರು. ಈಗಲೂ ಕೂಡ ಅದೇ ರೀತಿ ರಿಪೀಟ್ ಆಗಿದೆ. ಈಗ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಕ್ಯಾಬಿನೆಟ್ ಆಗಿರ್ತಕ್ಕಂಥದ್ದು, ನಿರ್ಣಯ ಪಾಸ್ ಮಾಡಿರ್ತಕ್ಕಂಥದ್ದು, ಇದಕ್ಕೆ ಕಳಿಸ್ಕೊಟ್ಟಂತಹ ಸಂದರ್ಭದಲ್ಲಿ ಈ ಒಂದು ಗೆಹ್ಲೋಟ್ ಅವರ ಒಂದು ನಡೆ ಹೇಗಿರುತ್ತೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗತ್ತೆ. ಒಂದಂತೂ ಸತ್ಯ, ಈಗಿರ್ತಕ್ಕಂಥ ಪರಿಸ್ಥಿತಿ ಪ್ರಕಾರ ರಾಜಭವನ ವರ್ಸಸ್ ಸರ್ಕಾರದ ನಡುವೆ ದೊಡ್ಡ ಮಟ್ಟದ ಸಂಘರ್ಷ ಏರ್ಪಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾರು ಯಾವ ರೀತಿ ಕಾನೂನಿನ ಹೋರಾಟವನ್ನು ಫೇಸ್ ಮಾಡ್ತಾರೆ ಅದರ ಆಧಾರದ ಮೇಲೆ ಎಲ್ಲವೂ ಕೂಡ ನಿಂತಿದೆ ಅನ್ನೋದು ಕೂಡ ಸ್ಪಷ್ಟ ಅಂತಾನೆ ಹೇಳ್ಬೋದು. ಪ್ರೇಮ್, ರವೀಶ್, ಈಗ ರಾಜ್ಯಪಾಲರ ನಿರ್ಧಾರದ ಮೇಲೆ ಸಿಎಂ ಸಂಕಷ್ಟದ ಭವಿಷ್ಯ ನಿರ್ಧಾರವಾಗುತ್ತೆ.
ಒಂದು ವೇಳೆ ರಾಜ್ಯಪಾಲರು ಇವತ್ತು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಣಯವನ್ನ ತಿರಸ್ಕರಿಸಿ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದೇ ಆದರೆ ಸರ್ಕಾರದ ವಿಚಾರದಲ್ಲಿ ಇರುವಂತಹ ಸಾಧ್ಯತೆಗಳ ಬಗ್ಗೆ ಏನೆಲ್ಲ ಇದೆ ಅಂತ. ಖಂಡಿತವಾಗಿಯೂ ಕೂಡ ಖಾಸಗಿ ವ್ಯಕ್ತಿ ದೂರು ಕೊಟ್ಟಂತಹ ಸಂದರ್ಭದಲ್ಲಿ PC ಆಕ್ಟ್ ಪ್ರಕಾರ ಮತ್ತೆ ಅದರ ಅನ್ವಯವೂ ಕೂಡ ಕೆಲ ನಡಾವಳಿಗಳು ಕೂಡ ಇರ್ತಕ್ಕಂಥದ್ದು. ಅದರ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವುದಕ್ಕೂ ಕೂಡ ರಾಜ್ಯಪಾಲರಿಗೆ ಅಧಿಕಾರ ಇದೆ. ಯಾಕೆಂದ್ರೆ 2018ರ ಮುಂಚೆ ಎಲ್ಲ ಒಂದ್ ಕಡೆ ನೋಟಿಸ್ ಕೊಟ್ಟು ವಿವರಣೆ ಪಡೆಯುವಂತಹ ಒಂದು ರೀತಿಯಲ್ಲಿ ನಿಯಮಾವಳಿಗಳು ಇರಲಿಲ್ಲ. ಆದ್ರೆ 2018ರ ನಂತರ ಆ ನಿಯಮಾವಳಿಗಳು ಕೂಡ ಬಂದಿರತಕ್ಕಂಥದ್ದು. ಯಾರು ಆರೋಪಿತ ಸ್ಥಾನದಲ್ಲಿ ಇರ್ತಾರೆ, ಹಾಗಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ಗೆ ಈ ರೀತಿ ಮನವಿ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿವರಣೆ ಕೇಳುವಂತದ್ದು ಕೂಡ ನಿಯಮಾವಳಿ ಅಳವಡಿಕೆ ಆಗಿದೆ. ಆ ಕಾರಣಕ್ಕೋಸ್ಕರವಾಗಿ ಈಗ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಆ ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ ಈ ನೋಟಿಸ್ ನಿರ್ಣಯವನ್ನು ಕೂಡ ತಿರಸ್ಕಾರ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟದ್ದೇ ಆದ್ರೆ ಖಂಡಿತವಾಗಿ ಕೂಡ ಲೋಕಾಯುಕ್ತ ಇದರಲ್ಲಾದ್ರೂ ಕೂಡ ಆ ಒಂದು ಯಾರು ಆ ದೂರುದಾರ ಆ ಒಂದು ಅನುಮತಿಯನ್ನ ಕೇಳಿದಾರೋ ಅವರು ಒಂದು ರೀತಿಯಲ್ಲಿ ಆ ಒಂದು ದೂರನ್ನು ಕೂಡ ಕೊಡಬೇಕಾಗುತ್ತೆ. ಆ ದೂರಿನ ಅನ್ವಯ FIR ಆಗ್ಬೇಕಾಗುತ್ತೆ. ಒಂದು ವೇಳೆ FIR ಆಗ್ಲಿಲ್ಲ ಅಂದ್ರೂ ಕೂಡ ಕೋರ್ಟ್ ಮೆಟ್ಟಿಲೇ ಇರಬೇಕಾಗುತ್ತೆ. ಕೋರ್ಟ್ನ ಸೂಚನೆ ಮೇರೆಗೆ FIR ಆಗಿ ತದನಂತರದಲ್ಲಿ ಕೂಡ ಕಾನೂನು ಹೋರಾಟವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎದುರಿಸಬೇಕಾಗುತ್ತೆ. ಹಾಗಾಗಿ ಈ ಕಾನೂನು ಹೋರಾಟದ ಸಂದರ್ಭದಲ್ಲಿ ಸರ್ಕಾರ ಬರೋದಿಲ್ಲ. ಆದರೆ ರಾಜ್ಯಪಾಲರು ವರ್ಸಸ್ ಸರ್ಕಾರದ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಸರ್ಕಾರದ ನಡವಳಿಕೆ ಏನಿದೆ ಅದರ ಬಗ್ಗೆ ಕಾನೂನು ಹೋರಾಟವನ್ನು ಪ್ರತ್ಯೇಕವಾಗಿ ಮಾಡಬೇಕಾಗುತ್ತೆ. ಆದರೆ ಈ ಮೂಡಾ ಸೈಟ್ ಹಗರಣ ವಿಚಾರದಲ್ಲಿ ಸಿದ್ದರಾಮಯ್ಯನವರೇ ಒಂದು ರೀತಿಯಲ್ಲಿ ಆ ಒಂದು ಪ್ರತ್ಯೇಕವಾಗಿ ಹೋರಾಟವನ್ನು ನಡೆಸಬೇಕಾಗುತ್ತೆ. ಹಾಗಾಗಿ ಅಂತಿಮವಾಗಿ ಅಲ್ಟಿಮೇಟ್ ಆಗಿ ನ್ಯಾಯಾಲಯದ ಮೊರೆ ಹೋಗ್ಲೇಬೇಕಾಗುತ್ತೆ. ನ್ಯಾಯಾಲಯದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.